New Hope TV, your encounter with God. ಹಿಸ್ಟ್ರಿಯ ವರ್ಡ್ ಆಫ್ ಲೈಫ್ ಎಂಬ ಕಾರ್ಯಕ್ರಮಕ್ಕೆ ಇವತ್ತು ನಾನು ಮತ್ತು ಚಲನ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ. ಎಂದಿನಂತೆ ಇವತ್ತು ಮತ್ತೊಂದು ಡಿಸ್ಕಷನ್ ಟಾಪಿಕ್ ಒಂದಿಗೆ ನಿಮ್ಮನ್ನು ಸಂಧಿಸುವಂಥ ಮಹಾಕೃಪೆಯನ್ನು ಕೊಟ್ಟಂಥ ದೇವರಿಗೆ ಎಲ್ಲ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೀವಿ ಪ್ರಿಯರ್. ಈ ದಿನ ಸಿದ್ಧರಾಗಿದ್ದೀರಾ? ಪ್ರತಿದಿನ ಒಂದು ಹೊಸದಾಗಿ ನಾವು ಕಲಿತಾ ಇದ್ದೀವಲ್ವಾ? ಇವತ್ತು ಸಹ ಬಹಳ ಒಂದು ಅದ್ಭುತವಾದಂಥ ಟಾಪಿಕ್, ಪ್ರಕಟಣೆ, ದ ಬುಕ್ ಆಫ್ ರೆವಲೇಷನ್. ಸೊ ಅಣ್ಣ, ಈ ಬುಕ್ ಆಫ್ ರೆವಲೇಷನ್ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ, ವೈ ಇಸ್ ರೆವಲೇಷನ್, ದ ಬುಕ್ ಆಫ್ ರೆವಲೇಷನ್ ಸೋ ಇಂಪಾರ್ಟೆಂಟ್? ಮೊಟ್ಟ ಮೊದಲನೇದಾಗಿ 66 ಪುಸ್ತಕಗಳು ಎಲ್ಲವೂ ಕೂಡ ಪ್ರಾಮುಖ್ಯನೇ. ಯಾಕಂದರೆ 2ನೇ ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಆಲ್ ಸ್ಕ್ರಿಪ್ಚರ್ ಈಸ್ ಇನ್ಸ್ಪೈರ್ಡ್ ಬೈ ಗಾಡ್. ಆದರೆ ಪ್ರಕಟಣೆ ಬಂದು 66ನೇ ಪುಸ್ತಕ ಪ್ರಕಟಣೆ. ಅದರ ಬಗ್ಗೆ ನೋಡುವಾಗ ಅದು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಕೂಡ ಮುಂದೆ ಆಗತಕ್ಕಂಥ ಘಟನೆಗಳನ್ನು ಒಳಗೊಂಡಂಥ ಪ್ರೊಫೆಟಿಕ್ ಬುಕ್, ಅದು ಪ್ರವಾದನೆಯ ಪುಸ್ತಕ. ಆದ ಕಾರಣ ಅದು ಬಹಳ ಪ್ರಾಮುಖ್ಯ ನಾವು ಅಧ್ಯಯನ. ಮತ್ತೆ ಇನ್ನೊಂದು ಆ ವಾಕ್ಯ ನೋಡುವಾಗ ನೋಡ್ರಿ, 3ನೇ ವಚನ ನಾನು ಇಂಗ್ಲಿಷಲ್ಲಿ ಓದ್ತೀನಿ. ಬ್ಲೆಸ್ಡ್ ಇಸ್ ದ ಒನ್ ಹೂ ರೀಡ್ಸ್ ಅಲೌಡ್ ದ ವರ್ಡ್ಸ್ ಆಫ್ ದಿಸ್ ಪ್ರೊಫೆಸಿ ಅಂಡ್ ಬ್ಲೆಸ್ಡ್ ಆರ್ ದೋಸ್ ಹೂ ಹಿಯರ್ ಅಂಡ್ ಹೂ ಕೀಪ್ ವಾಟ್ ಈಸ್ ರಿಟನ್ ಇನ್ ಇಟ್ ಫಾರ್ ದ ಟೈಮ್ ಇಸ್ ನಿಯರ್. ಅಲ್ವಾ? ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕೀ ವರ್ಡ್ಸ್. ಸೊ ಇದನ್ನ ನೀವು ಕನ್ನಡದಲ್ಲಿ ಓದ್ತಾ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಣ್ಣ. ವೈ ದ ಬುಕ್ ಆಫ್ ರೆವಲೇಷನ್ ಇಸ್ ಸೋ ಇಂಪಾರ್ಟೆಂಟ್? ಇಮಿಡಿಯೇಟ್ ನೋಡಿ, ಆ ಫಸ್ಟ್ ಚಾಪ್ಟರ್ 3rd ವರ್ಸ್ ಅಲ್ಲೇ ಅದು ಇಟ್ಸ್ ಸೋ ಇಂಪಾರ್ಟೆಂಟ್ ಅಬೌಟ್ ಇಟ್. ಕರೆಕ್ಟ್. ಪ್ರಕಟಣೆ 1:3 ಈ ರೀತಿಯಾಗಿದೆ. ಈ ಪ್ರವಾದನ ವಾಕ್ಯಗಳನ್ನು, ಅಂದರೆ ಬುಕ್ ಆಫ್ ರೆವಲೇಷನ್, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಒಂದು, ಕೇಳುವಂಥವರು ಎರಡನೇದು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಹೌದ್ರಿ. ಅಂದರೆ ದೇವ್ರ ವಾಕ್ಯ ಓದುವಂಥವರು, ಕೇಳುವಂಥವರು ಮತ್ತು ಅದನ್ನು ಕೈಕೊಂಡು ನಡೆಯುವಂಥವರು. ಹಾಗಾದರೆ ಈ ಒಂದು ವಾಕ್ಯದಲ್ಲಿ ಹೇಳ್ಬೋದು ಯಾಕೆ ಪ್ರಕಟಣೆ ಪುಸ್ತಕ ಇಂಪಾರ್ಟೆಂಟ್, ಪ್ರಾಮುಖ್ಯ ಅಂತ ಹೇಳ್ಬಿಟ್ಟು ನೋಡುವಾಗ, there is a special promise given to those who read the book of Revelation. ಪ್ರಕಟಣೆ ಗ್ರಂಥವನ್ನು ಓದಿ ಅದನ್ನು ಕೇಳಿಸ್ಕೊಂಡು ಅದರಂತೆ ನಡೆಯುವಂಥವ್ರಿಗೆ, ಎಲ್ಲ ವಾಕ್ಯಗಳನ್ನು ಎಲ್ಲ 66 ಬುಕ್ ಓದುವಂಥವರಿಗೂ ಪ್ರಾಮಿಸ್ ಇದೆ. ಆದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಪ್ರತ್ಯೇಕವಾಗಿ ಆ ಒಂದು ವಾಗ್ದಾನ ಕೊಡಲಾಗಿದೆ. 2ನೇ ಕಾರಣ ಅಲ್ಲೇ ಬರೆದಿದೆ, ಅವು ನೆರವೇರುವ ಸಮಯ ಸಮೀಪವಾಗಿದೆ ಅಂತ ಹೇಳುವಾಗ, ಹಾಗಾದರೆ ಸಮಯ ಹತ್ತಿರವಾಗಿರೋದ್ರಿಂದ ಈ ಪುಸ್ತಕ ನಾವು ಅಧ್ಯಯನ ಮಾಡಲಿಕ್ಕೆ ಪ್ರಾಮುಖ್ಯವಾದದ್ದು. ಮತ್ತೆ ಇನ್ನೊಂದು, ರೆವಲೇಷನ್ ಅಲ್ಲಿ ಮುಂದೆ ದೇವ್ರು ಬರೋಣದಕ್ಕಿಂತ ಮುಂಚೆ ಏನೇನಾಗುತ್ತೆ ಅದೆಲ್ಲ ಕೊಟ್ಟಿದೆ ಅಲ್ವಾ? ಯಾಕಂದ್ರೆ ಈಗ ನಡೀತಾ ಇರುವ ಸಂಭವನೆಲ್ಲ ನೋಡ್ತಾ ಇದ್ರೆ ದ ಟೈಮ್ ಇಸ್ ನಿಯರ್. ವಾಟ್ ಡು ಯು ಸೇ ಅಣ್ಣ? ಹೌದು. ಯಾಕಂತ ಹೇಳಿದ್ರೆ 2000 ವರ್ಷಗಳ ಹಿಂದೆ ಪೇತ್ರನು ಕೊಟ್ಟಂಥ ಮೊದಲನೇ ಮೆಸೇಜ್, ಫಸ್ಟ್ ಮೆಸೇಜ್, ಅದು ಸುವಾರ್ಥ ಸಂದೇಶ ಅಂತ ಹೇಳ್ಬೋದು. ಅವರು ಸಂದೇಶ ಕೊಟ್ಟಾಗ ಒಂದು ಮಾತು ಯೂಸ್ ಮಾಡ್ತಾರೆ, ಅಂದರೆ ಪೇತ್ರ. ಅದನ್ನು ನಾನು ಓದ್ತೀನಿ ರೀ. ಅದು ಅಪೊಸ್ತಲ ಕೃತ್ಯ, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2. ಅದರಲ್ಲಿ ಮಾತಾಡ್ತಾ 17ನೇ ವಚನದಲ್ಲಿ, ಆಕ್ಟ್ಸ್ 2:17, ಕಡೇ ದಿವಸಗಳಲ್ಲಿ, ಲಾಸ್ಟ್ ಡೇಸ್, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೇನು ಅಂತ ದೇವರು ಹೇಳಿದ್ರಲ್ಲ, ಅದೇ ಈಗ ಆಗಿರುವಂಥದ್ದು. ಎಲ್ಲರ ಮೇಲೆ ದೇವರು ತನ್ನ ಆತ್ಮವನ್ನು ಸುರಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು 2000 ವರ್ಷಗಳ ಹಿಂದೆ ಪೇತ್ರನು ಕಡೇ ದಿವಸಗಳು ಅಂತ ಹೇಳ್ದ. ಹಾಗಾದರೆ ದಿ ಲಾಸ್ಟ್ ಡೇಸ್ ಬಿಗ್ಯಾನ್ 2000 years ಬ್ಯಾಕ್ ಇಟ್ ಸೆಲ್ಫ್. 2000 ವರ್ಷಗಳ ಹಿಂದೆಯೇ ಈ ಕಡೇ ದಿವಸಗಳು ಸ್ಟಾರ್ಟ್ ಆಗಿದೆ. ಹಾಗಾದರೆ 2000 ವರ್ಷಗಳು ಆದ ನಂತರ ಇದು ಕಡೇ ದಿವಸಗಳು ಅಷ್ಟೇ ಅಲ್ಲ, ಕಡೆ ಗಳಿಗೆಗಳು, ಲಾಸ್ಟ್ ಅವರ್ಸ್ ಅಂತ ಹೇಳ್ಬೋದು. ಟೈಮ್ ಭಾಳ ಸಮೀಪವಾಗಿದೆ. ಆದ ಕಾರಣ ನೆರವೇರ್ತಕ್ಕಂಥ ಪ್ರವಾದನೆಗಳು, ಪ್ರಾಫೆಸೀಸ್ ಅವೆಲ್ಲ ಕೂಡ ನೆರವೇರ್ತಾ ಇದೆ.
ಸೊ ಇವತ್ತು ಫಸ್ಟ್ ಇಂದ ಫ್ರಮ್ ಚಾಪ್ಟರ್ 1 ಇಂದ ರೆವಲ್ಯೂಷನ್ ಅರ್ಥ ಆಗೋ ತರ ಪ್ರತಿಯೊಬ್ಬೊಬ್ಬರಿಗೆ ನಾವು ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ಎಲ್ಲಾ ಬುಕ್ ಸ್ವಲ್ಪ ಅಂಡರ್ಸ್ಟ್ಯಾಂಡಬಲ್ ಆಗಿರುತ್ತೆ ಜನರಿಗೆ, ಬಟ್ ದೇರ್ ಇಸ್ ಅ ಕನ್ಫ್ಯೂಷನ್ ಇನ್ ದ ಬುಕ್ ಆಫ್ ರೆವಲ್ಯೂಷನ್. ಯಾಕಂದ್ರೆ ಅದು ಡೀಪ್ ಆಗಿ ಸ್ಟಡಿ ಮಾಡುವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಚಾಪ್ಟರ್ 1 ಇಂದ ಲೆಟ್ಸ್ ಟೇಕ್ ಇಟ್ ವಿತ್ ದ ಡಿಸ್ಕಷನ್. ಈ ಫಸ್ಟ್ ರೆವಲ್ಯೂಷನ್ ಅಂದ್ರೆ ಪ್ರಕಟಣೆ, ಅಂದ್ರೆ ದೇವ್ರು ತಿಳಿಸ್ಕೊಡುವಂಥದ್ದು ಅನ್ನೋದು ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ವಿವರವಾಗಿ ಪ್ರಕಟಣೆ ಅನ್ನೋದ್ರ ಪ್ರಕಾರ ಹೇಳ್ತೀರಾ? ಪ್ರಕಟಣೆ ಅಂತ ಹೇಳಿದ್ರೆ ಮರೆಯಾದದ್ದು ಪ್ರಕಟವಾಗಿದೆ ಅನ್ನುವಂಥದ್ದನ್ನು ಇದರ ಮೂಲ ಭಾಷೆ ಹಿನ್ನೆಲೆಯಲ್ಲಿ ನೋಡುವಾಗ ವೇಲ್ ಅನ್ವೇಲ್ ಅಂತ ಹೇಳ್ಬಿಟ್ಟು, ಅಂದರೆ ಮುಚ್ಚುವಂಥದ್ದು, ಮರೆಯಾಗಿರುವಂಥದ್ದು ಮತ್ತು ಅದು ತೆರೆದಿರುವಂಥದ್ದು. ಯಾವುದಾದ್ರೂ ಭಾವಚಿತ್ರ ಕೆಲವು ಸಾರಿ ಏನು ಮಾಡಿಬಿಟ್ಟಿರ್ತಾರೆ, ಸ್ಕ್ರೀನ್ ಹಾಕಿ ವೇಲ್ ಹಾಕಿ ಮುಚ್ಚಿಬಿಟ್ಟಿರ್ತಾರೆ. ಯಾರಾದರೂ VIPs ಬಂದ ತಕ್ಷಣ ಅವರು ಅದು ಓಪನ್ ಮಾಡ್ತಾರೆ, ಆವಾಗ ಅದು ತೆರೆಯುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಪ್ರಕಟಣೆಯ ಗ್ರಂಥ ಅದು ದೇವರು ಪ್ರಕಟಿಸಬೇಕು. ಗಾಡ್ ಹ್ಯಾಸ್ ಟು ಗಿವ್ ಎ ಲೈಟ್ ಆರ್ ಎ ರೆವಲೇಷನ್. ರೆವಲೇಷನ್ಗೆ ನಾನೊಂದು ಸಿಂಪಲ್ ಡೆಫಿನೇಷನ್ ಏನಂದರೆ, ಗಾಡ್ ಗಿವಿಂಗ್ ಲೈಟ್, ದೇವರು ಕೊಡುವ ಬೆಳಕು. ದೇವರು ಯಾವಾಗ ತನ್ನ ವಾಕ್ಯದ ಬಗ್ಗೆ ಬೆಳಕನ್ನು ಕೊಡ್ತಾರೋ ಅದು ಪ್ರಕಟಣೆ ಆಗ್ತದೆ. ಹಾಗಾದರೆ ಪ್ರಕಟಣೆಯ ಗ್ರಂಥದ ಬಗ್ಗೆ ನಮಗೆ ಪ್ರಕಟಣೆ ದೇವರು ಕೊಡಬೇಕು, ಅದನ್ನು ಅರ್ಥ ಮಾಡಿ. ಇಲ್ಲಿ ನೋಡುವಾಗ ಯೋಹಾನ he was beloved of God, beloved of Jesus ಅಂತ ಹೇಳಲ್ಪಟ್ಟಿದೆ. ಸೊ ಈ ಪ್ರಕಟಣೆ ಯೋಹಾನನಿಗೆ ಕೊಡಲ್ಪಟ್ಟಿದೆ ಅಲ್ವಾ? That is what it says in the chapter 1. ಸೊ ಈ ಚಾಪ್ಟರ್ 1 ನಲ್ಲಿ ಏನ್ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಏನ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1 ನಲ್ಲಿ? ಸರಿ, ಪ್ರಕಟಣೆ ಮೊದಲನೇ ಅಧ್ಯಾಯ ನಾವು ನೋಡೋದಕ್ಕೆ ಮುಂಚಿತವಾಗಿ ರೆವಲ್ಯೂಷನ್ ಈ ಪುಸ್ತಕವನ್ನು ಕನಿಷ್ಠ ಒಂದು 3 ರೀತಿಯಿಂದ ನಾವು ಅರ್ಥ ಮಾಡ್ಕೋಬಹುದು. ಒಂದು ಏನಂದರೆ ಚಿಹ್ನಾತ್ಮಕವಾಗಿ ಅರ್ಥ ಮಾಡಿಕೊಳ್ಳೋದು, ಅಂಡರ್ಸ್ಟ್ಯಾಂಡಿಂಗ್ ಬೈ ದಿ ಸೈನ್ಸ್. ಯಾಕಂದರೆ ಇಟ್ಸ್ ಫುಲ್ ಆಫ್ ಸೈನ್ಸ್. 10 ತಲೆ, 7 ಕೊಂಬುಗಳು, ಬೇರೆ ಬೇರೆ ಈ ರೀತಿಯಾಗಿ ಎಲ್ಲ ಇರುವಂಥದ್ದು. ಆ ರೀತಿಯಾಗಿ ಅದು ಕೊಡಲ್ಪಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ದೇವರು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಸೀರಿಯಸ್ ಆಗಿರುವಂಥವ್ರು. ಯಾಕಂದರೆ ದೇರ್ ಈಸ್ ಎ ಪ್ರೈಸ್ ಟು ಪೇ ಟು ಅಂಡರ್ಸ್ಟ್ಯಾಂಡ್. ಸುಮ್ಮನೆ ಅರ್ಥ ಮಾಡ್ಕೊಂಡ್ಬಿಟ್ರೆ, ಇದು ದೇವರು ಪುಸ್ತಕವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ, ಹಾಗಾದ್ರೆ ಇದು ದೇವ್ರ ಪುಸ್ತಕ ಅಲ್ಲ. ಇದು ದೇವ್ರ ಪುಸ್ತಕವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ದೇವರಿಂದಲೇ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಸೈನ್ಸು, ಮ್ಯಾಥಮೆಟಿಕ್ಸು, ಬೇರೆ ಬೇರೆ ಸಬ್ಜೆಕ್ಟ್ಸು, ಸಾಮಾಜಿಕ ಅಭ್ಯಾಸ, ಸೋಷಿಯಲ್ ಸ್ಟಡೀಸು, ಇದನ್ನೆಲ್ಲ ನಾವು ಕಂಪ್ಯೂಟರ್, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಬುದ್ಧಿಯನ್ನು ಯೂಸ್ ಮಾಡ್ಕೋಬೇಕು. ಟೀಚರ್ಸು ನನಗೆ ಇನ್ನೂ ನೆನಪಿದೆ, ಯೂಸ್ ಯುವರ್ ಮೈಂಡ್, ಬುದ್ಧಿ ಉಪಯೋಗಿಸು ಅಂತ ಹೇಳ್ಬಿಟ್ಟು ಬೈತಾಯಿದ್ರು ಅಥವಾ ಹೇಳ್ತಾ ಇದ್ರು ಅಥವಾ ಉತ್ತೇಜನ ಮಾಡ್ತಿದ್ರು. ನೀವು ಅದೇ ಹೇಳ್ತೀರಾ, ಬಟ್ ಇದರಲ್ಲಿ ನಾವು ಹೇಗೆ ಬುದ್ಧಿ ಉಪಯೋಗಿಸೋದು? ಇದರಲ್ಲಿ ನಾವು ಹೇಗೆ ಅಂದರೆ, ಅದೇ ನಾನು ಹೇಳಿದ್ನಲ್ವ, 3 ರೀತಿಯಿಂದ ಅರ್ಥ ಮಾಡ್ಕೋಬೋದು ರೀ. ಒಂದು ಸಿಂಬಾಲಿಕ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಸೂಚನಾತ್ಮಕವಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು, ಸಿಂಬಾಲಿಕ್. ಎರಡನೇದು ಲಿಟ್ರಲ್ ಅಂಡರ್ಸ್ಟ್ಯಾಂಡಿಂಗ್, ಅಕ್ಷರಿಕವಾಗಿ ಅರ್ಥ ಮಾಡ್ಕೋಬೋದು. ಇಲ್ಲಿ ಏನೇನಿದೆಯೋ ಅದನ್ನು ಲಿಟ್ರಲ್ ಆಗಿ ಅರ್ಥ ಮಾಡ್ಕೋಬೋದು. 3ನೇ ರೀತಿಯಿಂದ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನೋಡುವಾಗ ಪ್ರಕಟಣೆಯನ್ನು ಸ್ಪಿರಿಚುವಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಸೊ ಹಾಗಾದರೆ 3 ಇಂಟರ್ಪ್ರಿಟೇಷನ್ಸ್ ಇದೆ ರೀ. ಸಿಂಬಾಲಿಕ್ ಇಂಟರ್ಪ್ರಿಟೇಷನ್, ಎರಡನೇದು ಅಂದರೆ ಚಿಹ್ನಾತ್ಮಕವಾದಂಥ ಅರ್ಥ ಮಾಡಿಕೊಳ್ಳುವಿಕೆ, ಎರಡನೇದು ಬಂದು ಲಿಟ್ರಲ್ ಇಂಟರ್ಪ್ರಿಟೇಷನ್, ಅಂದರೆ ಅಕ್ಷರಿಕವಾಗಿ ಏನಿದೆಯೋ ಹಾಗೆ ತಗೊಂಡ್ಬಿಡೋದು, ಅದನ್ನು ಆ ರೀತಿಯೂ ಸ್ಟಡಿ ಮಾಡ್ಬೋದು. 3ನೇದು ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್, ಆತ್ಮಿಕವಾಗಿ. ಹೌದು, ನಾನು ಇದನ್ನು ಹೆಚ್ಚಾಗಿ ಸ್ಪಿರಿಚುವಲ್ ಆಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಲಿಟ್ರಲ್ ಆಗಿ ತಗೋಬೇಕು, ಸಿಂಬಾಲಿಕ್ ಆಗಿನೂ ತಗೋಬಹುದು. ಆದರೆ ನಮಗೆ ಅಪ್ಲಿಕೇಶನ್ ಬರುವಾಗ
ನಮಗೆ ಹೆಲ್ಪ್ ಆಗುವಂಥದ್ದು, ಆತ್ಮಿಕವಾಗುವಂಥದ್ದು, ಆತ್ಮಿಕವಾಗಿ ಬೆಳೀಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ ರೀ. ಸೊ ಈ ಒಂದು ಬುಕ್ ಇದೆಯಲ್ಲ, ಈ ಪ್ರಕಟಣೆಯಿಂದ ನಾವು ಹೇಗೆ ಬ್ಲೆಸ್ಸಿಂಗ್ ಅನ್ನು ಹೊಂದ್ಕೋಬಹುದು? ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ದ ಬುಕ್ ಹ್ಯಾಸ್ ಪ್ರಾಮಿಸ್ ಫಾರ್ ಅಸ್? ಇಲ್ಲಿ ಒಂದು ಸ್ಟ್ರೈಟ್ ಅವೇ ಮೊದಲನೇ ಅಧ್ಯಾಯ 3ನೇ ವಚನದಲ್ಲಿ ಇದನ್ನು ಓದುವಾಗಲೇ ಬ್ಲೆಸ್ಸಿಂಗು, ಪ್ರಕಟಣೆ ಪುಸ್ತಕ ಓದುವಾಗಲೇ ಬ್ಲೆಸ್ಸಿಂಗು. ಸೊ ಹಾಗಾದ್ರೆ ಬೇರೆ ಬುಕ್ಸ್ ಓದುವಾಗ ಬ್ಲೆಸ್ಸಿಂಗ್ ಇಲ್ಲ ಅಂತನಾ? ಅಂದರೆ ಸ್ಪೆಷಲ್ ಆಗಿ ಬ್ಲೆಸ್ಸಿಂಗ್, ಇದಕ್ಕೆ ಸ್ಪೆಷಲ್ ಬ್ಲೆಸ್ಸಿಂಗ್. ಯಾಕಂದರೆ ಆದಿಕಾಂಡ ತಗೊಳ್ಳೋಣ್ರಿ. ಆದಿಕಾಂಡ ನಾವು ಓದುವಾಗ ಅದರಲ್ಲಿ ಬ್ಲೆಸ್ಸಿಂಗ್ ಇದೆ, ಬಟ್ ಇಟ್ ಈಸ್ ಎ ಪಾಸ್ಟ್. ಆದರೆ ಪ್ರಕಟಣೆ ನಾವು ಓದುವಾಗ ಇಟ್ ರೆಫರ್ಸ್ ಟು ಆಲ್ಸೋ ಫ್ಯೂಚರ್. ಅನಂತರ ಇನ್ನೊಂದು ಕೂಡ ನಾನು ಹೇಳಬೇಕ್ರಿ. ಮೊದಲನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡೋದಾದರೆ ಯೇಸು ಕ್ರಿಸ್ತನ ಪ್ರಕಟಣೆಯು ಅಂತ ಸ್ಟಾರ್ಟ್ ಆಗ್ತದೆ. ಹೌದು. ಹಾಗಾದರೆ ಇಟ್ಸ್ ಆ್ಯಕ್ಚುಲಿ ಅ ರೆವಲೇಷನ್ ಆಫ್ ಜೀಸಸ್ ಕ್ರೈಸ್ಟ್. ಈಗ ಆದಿಕಾಂಡ ನಾವು ಓದುವಾಗ ಇಟ್ ಮೇ ಬಿ ಎಸ್ ಇಟ್ ಟಾಕ್ಸ್ ಅಬೌಟ್ ಕ್ರೈಸ್ಟ್ ಆಲ್ಸೋ, ಆದರೆ ಬೇರೆ ಬೇರೆ ಇಟ್ ಟಾಕ್ಸ್ ಅಬೌಟ್ ಜಸ್ಟ್ ಎಕ್ಸಾಂಪಲ್ಸ್. ಹೌದ್ರಿ, ಕ್ರಿಯೇಷನ್ ಆಫ್ ಮ್ಯಾನ್, ಕ್ರಿಯೇಷನ್ ಆಫ್ ಸಿವಿಲೈಸೇಷನ್ ಅಥವಾ ನಾಗರಿಕತೆ, ಅವೆಲ್ಲ ವಿಷಯಗಳು ಯಾವ ರೀತಿಯಾಗಿ ಜನರು, ಜನಸಂಖ್ಯೆ ಅವೆಲ್ಲ ಬರೆದಿದ್ದಾರೆ. ದಟ್ಸ್ ಗುಡ್. ಆ್ಯಂಡ್ ಆದಿಕಾಂಡದಿಂದ ಮಲಾಕಿವರೆಗೆ ನಾವು ನೋಡುವಾಗ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಬ್ರಾಮ, ಈಸಾಕ, ಅದಕ್ಕಿಂತ ಮುಂಚೆ ಮೋಶೆ, ನೋಹ, ಈ ರೀತಿಯಾಗಿ ಭಾಳ ದೊಡ್ಡ ದೊಡ್ಡ ಭಕ್ತಾದಿಗಳು, ದಾವಿದನ್ನು, ಸೊಲೊಮೋನನ್ನು ಬಂದಿದೆ. ಆದರೆ ಸುವಾರ್ತೆಯಿಂದ ಬರುವಾಗ ಯೇಸು ಕ್ರಿಸ್ತನ ಚರಿತ್ರೆ ಬರ್ತದೆ. ಹೀ ಈಸ್ ದ ರಿಯಲ್ ಹೀರೋ. ಆದ ಕಾರಣ ಇಲ್ಲಿ ಕೂಡ ನಾವು ಬಂದಾಗ ಹೀ ಈಸ್ ಅ ಡಿಫರೆಂಟ್ ಹೀರೋ. ಇಲ್ಲಿ ಪ್ರಕಟಣೆಗೆ ಬಂದಾಗ ಕತ್ತೆ ಮೇಲೆ ಕೂತ್ಕೊಂಡು ಒಂದು ಸಾತ್ವಿಕನಾಗಿ, ಹೊಡೆದ್ರು ಓಡಿಸ್ಕೊಂಡು, ಶಿಲುಬೆಗೆ ಹಾಕಿದ್ರು ಆತನು ಏನು ಮಾತಾಡದೆ, ಆ ರೀತಿಯಾದಂಥ ಯೇಸುವನ್ನು ನಾವು ಸುವಾರ್ತೆಯಲ್ಲಿ ನೋಡ್ತೀವಿ ರೀ. ಬಟ್ ನಾವು ಇನ್ ದ ಬುಕ್ ಆಫ್ ರೆವಲ್ಯೂಷನ್ ಈಸ್ ಎ ಕಿಂಗ್. ಬರೀ ಕಿಂಗ್ ಅಲ್ಲ, ಈಸ್ ಎ ಕಿಂಗ್ ಆಫ್ ಕಿಂಗ್ಸ್. ಆದ ಕಾರಣ ಇಟ್ಸ್ ಅ ರೆವಲ್ಯೂಷನ್ ಅಬೌಟ್ ಜೀಸಸ್ ಕ್ರೈಸ್ಟ್. ಆತನು ಏನೋ ಒಬ್ಬ ಕಾರ್ಪೆಂಟ್ರು, ಏನು ಮರಗೆಲಸ ಮಾಡ್ತಾ ಇದ್ದನು, ಬಡ ವ್ಯಕ್ತಿ, ಅವ್ರ ತಂದೆ ತಾಯಿಗೆ ದುಡ್ಡು ಇರಲಿಲ್ಲ ಸ್ಯಾಕ್ರಿಫೈಸು ಕಾಣಿಕೆ ಕೊಡಲಿಕ್ಕೆ, ಆ ರೀತಿಯಾದಂಥ ವ್ಯಕ್ತಿ ಹೌದು. ನಾವು ಯು ಸಿ ಎ ಡಿಫರೆಂಟ್ ಪಿಕ್ಚರ್ ಆಫ್ ಜೀಸಸ್ ಕ್ರೈಸ್ಟ್. ಆದ ಕಾರಣ ಆ ಲೆಕ್ಕದಲ್ಲಿ ದರ್ ಇಸ್ ಎ ಸ್ಪೆಷಲ್ ಬ್ಲೆಸ್ಸಿಂಗ್. ಆ ಬ್ಲೆಸ್ಸಿಂಗು ಆದಿಕಾಂಡದಿಂದ. When we read the book of Revelation, ಈ ಪ್ರಕಟಣೆ ಓದುವಾಗ ನಮಗಿರುವಂಥ ಆಶೀರ್ವಾದ ಏನು? ಅದನ್ನು ಯೇಸು ಸ್ವಾಮಿನೇ ಹೇಳಿದ್ದಾರೆ. ಚಾಪ್ಟರ್ 2, ಚಾಪ್ಟರ್ 3 ಅದರಲ್ಲಿ ಹೀ ದಟ್ ಓವರ್ಕಮ್ಸ್, ಹೀ ದಟ್ ಓವರ್ಕಮ್ಸ್, ಹೀ ದಟ್ ಓವರ್ಕಮ್ಸ್. ಜಯ ಹೊಂದುವವನಿಗೆ ಈ ಬ್ಲೆಸ್ಸಿಂಗು, ಜಯ ಹೊಂದುವವನಿಗೆ ಈ ಬ್ಲೆಸ್ಸಿಂಗು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳುವಾಗ, ಸೊ ದೇರ್ ಆರ್ ವಾಟ್ ಆರ್ ದ ಫ್ಯೂ ಥಿಂಗ್ಸ್ ದಟ್ ವಿ ನೀಡ್ ಟು ಓವರ್ಕಮ್? ನಾವು ಏನನ್ನು ಓವರ್ಕಮ್ ಮಾಡಿದ್ರೆ ಬ್ಲೆಸ್ಸಿಂಗ್ ಇರುತ್ತೆ. ರೈಟ್ ರೀ. ಅದನ್ನು ಒಳ್ಳೆಯ ಒಂದು ಸಬ್ಜೆಕ್ಟ್. ನಾವು 3ನೇ ಅಧ್ಯಾಯಕ್ಕೆ ಬಂದಾಗ ಅದನ್ನು ಮಾತಾಡ್ಬೋದು. ಆದರೂ ಕೂಡ ನಾನು ಈಗ ಹೇಳ್ಬಿಡ್ತೀನಿ, ಯಾಕಂದ್ರೆ ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ರಾಮಿಸ್. ನಮ್ಗಿರುವಂಥ ಈ ಪ್ರಕಟಣೆಯಲ್ಲಿರುವಂಥ ವಾಗ್ದಾನ, ಬ್ಲೆಸ್ಸಿಂಗ್ ಏನಂತ ಮಾತಾಡ್ತಾ ಇದ್ದೀವಿ. ಸೊ ನೀವು ಹೇಳಿದ್ರಿ ಈ ದಟ್ ಓವರ್ಕಮ್ಸ್ ಬ್ಲೆಸ್ಸಿಂಗ್ ಅಲ್ವಾ? ಯಾರು ಓವರ್ಕಮ್ಗೆ ಏನು ಹೇಳೋದನ್ನ ಕನ್ನಡದಲ್ಲಿ? ಜಯಶಾಲಿ, ಜಯ ಹೊಂದುವವರು. ಯಾರು ಜಯ ಹೊಂದ್ತಾರೆ, ಯಾವ ರೀತಿ ನಾವು ಜಯ, ಬಿಕಾಸ್ ಆ ಪ್ರಾಮಿಸ್, ಯಾಕಂದ್ರೆ ಮುಂದೆ ನಾವು ಹೋಗುವಾಗ ಅದು ಬರುತ್ತೆ. ಬಟ್ ಆದರೆ ಆ ಓವರ್ಕಮ್ ಅನ್ನೋದು, ನಾವು ಜಯಶಾಲಿಗಳು ಹೇಗಾಗೋದು ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಹೇಳಿದ್ರೆ ಅದು ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಉದಾಹರಣೆಗೆ ಲವೋದಿಕೀಯ ಸಭೆಗೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ಜಯ ಹೊಂದುವವನು ಅವನಿಗೆ ನಾನು ಇಂಥ ಒಂದು ಬ್ಲೆಸ್ಸಿಂಗ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಯಾವುದನ್ನು ಜಯ ಹೊಂದುವನು ಅಂತ ಹೇಳಿಲ್ಲ ಅಲ್ಲಿ. ಆದರೆ ಅಲ್ಲೇ ಅದೇ ಚಾಪ್ಟರ್ ನಾವು ಓದುವಾಗ ಆ ಲವೋದಿಕೀಯ ಸಭೆಯ ವ್ಯಕ್ತಿಗೆ, ವಿಶ್ವಾಸಿಗೆ ಅಥವಾ ಸಭಾಪಾಲಕನಿಗೆ ಹೇಳ್ತಾರೆ, ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಗಾಗೈತಿ. ಯು ಆರ್ ನೀದರ್ ಹಾಟ್ ನಾರ್ ಕೋಲ್ಡ್.
ಯು ಆರ್ ಲುಕ್ ವಾಮ್. ಆ ರೀತಿಯಾಗಿ ಹೇಳಿಬಿಟ್ಟು ಹೀ ದಟ್ ಓವರ್ಕಮ್ಸ್ ಅಂತ ಹೇಳುವಾಗ ಯಾವುದನ್ನು ಇನ್ ದ ಕಾಂಟೆಕ್ಸ್ಟ್, ಒನ್ ಆಫ್ ದ ರೂಲ್ಸ್ ಆಫ್ ದ ಬೈಬಲ್ ಸ್ಟಡಿ ಏನಂದರೆ ಟು ಸಿ ಇಟ್ ಇನ್ ದ ಕಾಂಟೆಕ್ಸ್ಟ್. ಆ ಸಂದರ್ಭ, ಒಂದು ವಾಕ್ಯ ಕೆಲವು ವಾಕ್ಯಗಳು ಮೇಲೆ, ಕೆಲವು ವಾಕ್ಯಗಳು ಕೆಳಗೆ ನಾವು ಓದುವಾಗ ಏನಂತ ಅರ್ಥ ಆಗ್ತದೆ ಸಿಗುತ್ತೆ. ಹಾಗಾದರೆ ಜಯ ಹೊಂದೋನು ಯಾವ್ದ್ರ ಜಯ ಹೊಂದೋನು ಬರೆದಿಲ್ಲ, ಆದರೆ ನಾವು ಮೇಲೆ ಹೋದುವಾಗ ಓವರ್ಕಮಿಂಗ್ ಲುಕ್ ವಾಮ್ನೆಸ್, ತಣ್ಣಗೂ ಇಲ್ಲ, ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡಿ. ಅಂದರೆ ತಣ್ಣಗೂ ಇಲ್ಲ ಅಂತ ಹೇಳಿದ್ರೆ, ಈಗ ಪಾಪ ನಮಗೆ ತಣ್ಣಗೆ ಮಾಡಿಬಿಡ್ತದೆ. ಸಿನ್ ಮೇಕ್ಸ್ ಅಸ್ ಕೋಲ್ಡ್, ವರ್ಲ್ಡ್ಲಿನೆಸ್ ಮೇಕ್ಸ್ ಅಸ್ ಕೋಲ್ಡ್. ನೀನು ವರ್ಲ್ಡ್ಲಿನೂ ಇಲ್ಲ, ನೀನು ಗಾಡ್ಲಿನೂ ಇಲ್ಲ, ನೀನು ಲೌಕಿಕನೂ ಅಲ್ಲ, ನೀನು ಆತ್ಮಿಕನೂ ಅಲ್ಲ, ಭಕ್ತಿವಂತನೂ ಅಲ್ಲ. ಅಂದರೆ ಕೆಲವು ಸಾರಿ ಹೇಳ್ತಾರಲ್ವ, ಅಂದರೆ ಬೇರೆ ರೀತಿಯಿಂದ ಯೂಸ್ ಮಾಡ್ಬೋದು, 50-50 ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಕೆಲವರು ಸಂಪೂರ್ಣವಾಗಿ ಅವರು ಲೋಕದಲ್ಲಿನೂ ಇಲ್ಲ, ಸಂಪೂರ್ಣವಾಗಿ ಜಯಶಾಲಿನೂ ಇಲ್ಲ ಅಂತ ಒಂದು ಇನ್ ಬಿಟ್ವೀನ್. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ, ಗಾದೆ ಮಾತಲ್ಲ, ಸ್ಟೇಟ್ಮೆಂಟು, ಸಾಮಾನ್ಯವಾಗಿ ಹೇಳ್ತಾರೆ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರೆ. ಅದು ಒಂದು ರೀತಿಯಿಂದ ತಗೋಬೋದು ಲೋಕದಲ್ಲಿ, ಆದರೆ ಆತ್ಮಿಕವಾಗಿ ನಾವು ಹಂಗೆ ತಗೋಬಾರ್ದು. ಒಂದು ಏನಂತ ಹೇಳಿದ್ರೆ ಸಂಪೂರ್ಣ ದೇವರ ಹಾಗೆ ಇರಬೇಕು, ಇಲ್ಲಾಂದರೆ ಆಯಿತು ಬೇಡಪ್ಪ ಅಂತ ಹೇಳಿದ್ರೆ ಲೌಕಿಕವಾಗಿ ಆದರೂ ಇದ್ದುಬಿಡು. ಇಲ್ಲ, ಒಂದು ದಿವಸ ನಾನು ಸಂಡೇ ಬಂದು ದೇವ್ರಂಗಿರೋದು, ಮಂಡೇ ಬಂದು ನಾನು ಲೋಕದವರಂತ ಇರೋದು, ಈ ಒಂದು ಡಬಲ್ ಆ್ಯಕ್ಷನ್ನು ಅಥವಾ ಆ ರೀತಿಯಾಗಿ ಇರುವಂಥದ್ದು ಸರಿಯಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಅದನ್ನು ಓವರ್ಕಮ್ ಮಾಡುವುದಾದರೆ ಯು ವಿಲ್ ಗೆಟ್ ದ ಬ್ಲೆಸ್ಸಿಂಗ್. ಸೊ ದ ಬುಕ್ ಆಫ್ ರೆವಲ್ಯೂಷನ್ ಅಂದರೆ ಪ್ರಕಟಣೆಯ ಪುಸ್ತಕನ ಓದುವಾಗ ನಾವು ಜಯಶಾಲಿಗಳಾಗಿರುವುದೇ ದೇವರ ಉದ್ದೇಶ ಆಗಿದೆ. ಸೊ ದಟ್ ಈಸ್ ದ ಬ್ಲೆಸ್ಸಿಂಗ್ ಅಲ್ವಾ? ಸೊ ಆಯಿತು. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಈಗ ನಾವು ದ ಫಸ್ಟ್ ಫ್ಯೂ ವರ್ಸಸ್ ಓದ್ತೀವಲ್ಲ, ಇದರಲ್ಲಿ ನಮ್ಗೆ ಏನು ಇನ್ಸ್ಪೈರ್ ಮಾಡುತ್ತೆ? ಇದರಲ್ಲಿ ನಮಗೆ ಪ್ರೇರೇಪಣೆ ಮಾಡುವಂಥದ್ದು ಏನಂತ ಹೇಳ್ಬಿಟ್ಟು ನೋಡುವಾಗ, ಒಂದು ಜೀಸಸ್ ಕ್ರೈಸ್ಟ್. ಯಾಕಂದರೆ ಈ ಪ್ರಕಟಣೆ ಬಂದು ಯೇಸು ಕ್ರಿಸ್ತನ ವಿಷಯವಾದ ಪ್ರಕಟಣೆ ಇದು. ದಟ್ಸ್ ಅನ್ ಇನ್ಸ್ಪಿರೇಷನ್. ಆಮೇಲೆ ವರ್ಸ್ 3ನಲ್ಲಿ ಪ್ರವಾದನ ವಾಕ್ಯಗಳು. ಇಟ್ಸ್ ಅ ಪ್ರಾಫೆಟಿಕ್ ವರ್ಡ್. ಪ್ರಾಫೆಸಿ ಕ್ಯಾನ್ ಬಿ ಟೆಸ್ಟೆಡ್ ಒಂದು ರೀತಿಯಿಂದ. ಯಾಕಂದರೆ ಇದು ನಿಜನಾ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಈಗ ಉದಾಹರಣೆಗೆ ನೋಡ್ರಿ, ಯಾವಾಗೋ 2000 ವರ್ಷಗಳ ಹಿಂದೆ ಪ್ರಕಟಣೆಯಲ್ಲಿ ಬರೆದಿದೆ, ಮಿಡತೆಗಳು ಬರ್ತದೆ ಅಂತ ಹೇಳ್ಬಿಟ್ಟು, ಲೋಕಸ್ಟ್. ನಾನು ಇದನ್ನು ಮಿಡತೆ ಎಲ್ಲಾದರೂ ಬರ್ತದ, ಅದು ಬಂದರೆ ನಮಗೆ ಅದು ಅಟ್ಯಾಕ್ ಮಾಡ್ತದ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಸೋ ಮೆನಿ ಇಯರ್ಸ್, ಎಷ್ಟೋ ವರ್ಷಗಳಿಂದ ನಾನು ಇದರಲ್ಲಿ ಕೂಡ ಹಳೆ ಒಡಂಬಡಿಕೆಯಲ್ಲಿ ಕೂಡ ಓದಿದಾಗ ಅದು ಹೇಗೆ ಇತ್ತೀಚೆಗೆ ನ್ಯೂಸ್ ಎಲ್ಲ ಕೇಳೋದು. ಹೌದ್ರಿ. ಹಾಗಾದರೆ ನೋಡ್ರಿ, ಕಾಲು ಸಮೀಪವಾಗಿದೆ. ಹಾಗಾದರೆ ಇಟ್ಸ್ ಅನ್ ಇನ್ಸ್ಪೈರ್ಡ್ ವರ್ಡ್. ಇದು ಪ್ರೇರೇಪಿತವಾದ, ದೈವ ಪ್ರೇರಿತವಾದ ವಾಕ್ಯ, ಇದು ಪ್ರವಾದನೆ ವಾಕ್ಯ. ಆದ ಕಾರಣ ಇದು ಸುಳ್ಳಲ್ಲ, ಸುಮ್ಮನೆ ಕಟ್ಟುಕತೆ ಅಲ್ಲ. ಇನ್ನೊಂದು ಬೈಬಲ್ ಇದೆ ಅಲ್ವರ, ಬೈಬಲ್ ಹಿಂದೆ ನೀವು ಲಾಸ್ಟು ನೋಡುವಾಗ ಕೆಲವು ಬೈಬಲ್ಗಳಲ್ಲಿ ಮ್ಯಾಪ್ ಹಾಕಿರ್ತಾರೆ, ನಕ್ಷೆ ಹಾಕಿರ್ತಾರೆ. ಅಂದರೆ ಅದರ ಅರ್ಥ ಏನು? ಇದು ನಿಜವಾದ ಪ್ಲೇಸ್, ಇದು ಇಟ್ಸ್ ನಾಟ್ ಅನ್ ಇಮ್ಯಾಜಿನೇಷನ್. ಇಸ್ರೇಲ್ ಅಂತ ಒಂದು ಮ್ಯಾಪ್ ಇದೆ. ದೇರ್ ಈಸ್ ಎ ಕಂಟ್ರಿ ಕಾಲ್ಡ್ ಇಸ್ರೇಲ್. ಅದು 2000 ವರ್ಷಗಳ ಹಿಂದೆಯಿಂದ 1970 AD ಇಂದ, ಕ್ರಿಸ್ತ ಶಕ 70 AD ಇಂದ ಇಸ್ರೇಲ್ ಅನ್ನೋ ದೇಶ ಇರಲೇ ಇಲ್ಲ. ಮ್ಯಾಪ್ನಲ್ಲಿನೂ ಇರಲಿಲ್ಲ, ಮ್ಯಾಪ್ನಲ್ಲಿ ಇರ್ಬೋದೇನೋ, ಲೋಕದಲ್ಲಿ ಅಂತೂ ಇರಲಿಲ್ಲ. ಆದರೆ 1948 ಮೇ ತಿಂಗಳಲ್ಲಿ ಇಸ್ರಾಯೇಲ್ ಎಂಬ ದೇಶ ಅದು ಫಾರ್ಮೇಷನ್ ಆಯಿತು. ಆವಾಗಿಂದ ಪ್ರಕಟಣೆ ಪುಸ್ತಕಕ್ಕೆ ಒಂದು ಬಿರುಕು, ಒಂದು ಇನ್ಸ್ಪಿರೇಷನ್, ಒಂದು ಚಾಲೆಂಜ್ ಸಿಕ್ಬಿಡ್ತು. ಓಹೋ, ಇಸ್ರೇಲ್ ನಿಜವಾಗಿದ್ದರೆ ಹಾಗಾದರೆ ಪ್ರಕಟಣೆ ಪುಸ್ತಕ ಕೂಡ ನಿಜವಾಗಿರಬೇಕು. ಯಾಕಂದರೆ ಲಾಟ್ ಆಫ್ ಥಿಂಗ್ಸ್ ರಿಟರ್ನ್ ಅಬೌಟ್ ಇಸ್ರೇಲ್. ಇಟ್ಸ್ ಎ ಸೆಂಟರ್ ಆಫ್ ದಿ ಪ್ರಾಫಸಿ. ಪ್ರವಾದನೆಗೆ ಅಂದರೆ ಪ್ರವಾದನೆಗೆ ಸೆಂಟರ್ ಬಂದು ಯೇಸು ಕ್ರಿಸ್ತನ್. ಆದರೆ ದೇಶದ ಬಗ್ಗೆ ತಗೊಂಡ್ರೆ ಇಸ್ರೇಲ್. ಹಾಗಾದರೆ ಆ್ಯಂಟಿ ಕ್ರೈಸ್ಟು ಎಂಬ ವ್ಯಕ್ತಿ ಬರಬೇಕು ಅನ್ನೋದು ಭಾಳ ಸ್ಪಷ್ಟವಾದ ರೀತಿಯಲ್ಲಿ ದಾನಿಯೇಲ್ ಗ್ರಂಥದಲ್ಲಿನೂ ಇದೆ.
ಆದರೆ ಪ್ರಕಟಣೆ ಗ್ರಂಥದಲ್ಲಿ ಭಾಳ ಸ್ಪಷ್ಟವಾಗಿದೆ. ಉದಾಹರಣೆಗೆ ಆ್ಯಂಟಿ ಕ್ರೈಸ್ಟ್ ಬಂದುಬಿಟ್ರೆ ಏನಾಗ್ತದೆ, 666 ಎಂಬಂಥ ಅವನ ಸಂಖ್ಯೆಯನ್ನು ನಾವು ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಬರೆದಿದೆ. ಇದು ಎಷ್ಟೋ ವರ್ಷಗಳ ಹಿಂದೆ ಬರೆದಿತ್ತು. ಅದು ಕಂಪಲ್ಸರಿ. ಅದು ಯಾರ ಹತ್ರ ಇಲ್ಲವೋ ಅವ್ರಿಗೆ ಏನಾಗ್ತದೆ, ಕ್ರಯ ವಿಕ್ರಯ ಏನಾದರೂ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅಂದರೆ ಪ್ರಕಟಣೆ 13ರಲ್ಲಿ ಈಗ ನಮಗೆ ಏನೋ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮೊನ್ನೆ ನಾನು ಜೆರಾಕ್ಸ್ ಮಾಡಲಿಕ್ಕೆ ಹೋಗಿದ್ದೆ ಒಂದು ಅಂಗಡಿಗೆ 3 ದಿವಸ ಹಿಂದೆ. ಎಂಟರ್ ಆದ ತಕ್ಷಣ ಅಂಗಡಿಯಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಎಷ್ಟೋ ಸಾರಿ ಒಂದು 100 ಟೈಮ್ಸ್ ಹೋಗಿದ್ದೀನಿ ಜೆರಾಕ್ಸ್ ಮಾಡ್ಕೊಂಬರ್ಲಿಕ್ಕೆ. ಆವತ್ತಿನ ದಿವಸ ನೋಡಿದ್ರೆ ವಿತೌಟ್ ಮಾಸ್ಕ್ ಯು ಆರ್ ನಾಟ್ ಅಲೌಡ್ ಟು ಎಂಟರ್ ಅಂತ ಹಾಕಿಬಿಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಗೋಯ್ತು. ಅಂದರೆ ಈಗ ನೋಡ್ರಿ, ಆ ಮಾಸ್ಕ್ ಹಾಕ್ಕೊಳ್ಳುವಂಥದ್ದು ಎಷ್ಟು ಪ್ರಾಮುಖ್ಯ ಅನ್ನುವಂಥದ್ದು ಕಂಪಲ್ಸರಿ ಆಯಿತು. ಅದು ಒಳ್ಳೆಯದು. ಅದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅದು ಲೋಕಾದ್ಯಂತ ಅದು ಗ್ಲೋಬಲಿ ಹಂಗಾಗ್ಬಿಟ್ಟಿದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಲಾಕ್ಡೌನ್ ಅಂತ ಹೇಳಿದಾಗ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಗವರ್ಮೆಂಟ್ ರೂಲ್ಸ್ ಮಾಡಿದ್ಮೇಲೆ ಅದನ್ನ ಫಾಲೋ ಮಾಡಿದ್ರು. ಎಲ್ಲರೂ ಮನೇಲಿ ಇರ್ತಿದ್ರು. ಅದನ್ನ ಪ್ರೈಮ್ ಮಿನಿಸ್ಟರ್ ಯಾವಾಗ ಅನೌನ್ಸ್ ಮಾಡಿದ್ರು ಅದನ್ನ ಎಲ್ಲರೂ ಫಾಲೋ ಮಾಡಿದ್ರು. ಸೊ ಅದೇ ರೀತಿ ಬೈಬಲ್ಲು ಸಹ ಯಾವಾಗ ನಮಗೆ ಕೊಡಲ್ಪಟ್ಟಿದೆ ನಾವು ಅದನ್ನ ಫಾಲೋ ಮಾಡಬೇಕು. ದಟ್ ಈಸ್ ದ ಮೇನ್ ಬ್ಲೆಸ್ಸಿಂಗ್ ಅಲ್ವಾಣ? ಸೊ ದಟ್ ಈಸ್ ವಾಟ್ ಇವಾಗ ಪ್ರಕಟಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1. ಸ್ವಲ್ಪ ಬ್ರೀಫಿಂಗ್ ಆಗಿ ಚಾಪ್ಟರ್ 1 ಬಗ್ಗೆ ಏನಿದೆ ಅಂತ ಹೇಳಿ ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಎಪಿಸೋಡ್. ಆಯ್ತು ರೀ. ಅಂದರೆ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಬಂದು ತನ್ನ 7 ಸಭೆಗಳಿಗೆ ಸಂದೇಶ ಕೊಡುವಂಥದ್ದು, ಪ್ಲಸ್ ತನ್ನನ್ನೇ ಮಹಿಮಾ ಸ್ವರೂಪನಾಗಿ ಆತನು ತನ್ನನ್ನು ತೋರ್ಪಡಿಸಿಕೊಂಡದ್ದು. ಅಂದರೆ ಆತನ ತಲೆ ಆಗಲಿ, ಆತನ ಕೂದಲಾಗಲಿ, ಆತನ ಕಣ್ಣಾಗಲಿ, ಆತನ ಧ್ವನಿ ಆಗಲಿ, ಅದನ್ನೆಲ್ಲ ಆಗಿಬಿಟ್ಟು ಈಗೋ ಸತ್ತವನಾದೆ, ಆದರೆ ಯುಗಾಂತರದಲ್ಲಿ ನಾನು ಬದುಕುವನಾಗಿದ್ದೇನೆ, ಮರಣದ ಪಾತಾಳದ ಬೀಗದ ಕೈಗಳು ನನ್ನ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾರೆ. ಈಗ ನಡೀತಾ ಇರೋದನ್ನು ಬರಿ, ಮುಂದೆ ಆಗೋದನ್ನು ಕೂಡ ಬರಿ ಎಂಬಂಥ ರೀತಿಯಲ್ಲಿ ಯೇಸು ಸ್ವಾಮಿ ಕೊಟ್ಟಂಥ ಮಾಹಿತಿಯನ್ನು ನಾವು 1ನೇ ಅಧ್ಯಾಯದಲ್ಲಿ ಇಟ್ಸ್ ಅ ರೆವಲೇಷನ್ ಆಫ್ ಕ್ರೈಸ್ಟ್ ಹಿಮ್ಸೆಲ್ಫ್, ಕ್ರಿಸ್ತನ ಬಗ್ಗೆನೇ ಒಂದು ಪ್ರಕಟಣೆ ಆಗಿರ್ತದೆ. ವಾಟ್ ಇಸ್ ದ ಕೀ ವರ್ಸ್ ಇನ್ ರೆವಲ್ಯೂಷನ್ ಚಾಪ್ಟರ್ 1? 1:19 ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 1ನೇ ಅಧ್ಯಾಯ, ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ದಿಸ್ ಇಸ್ ದ ಕೀ ವರ್ಸ್ ಟು ವಿಚ್ ಕವರ್ಸ್ ದಿ ಎಂಟೈರ್ ಬುಕ್, 22 ಚಾಪ್ಟರ್ಸ್ನು. ಈಗ ನೀವು ನೋಡ್ತಾ ಇರೋದು ಪ್ರೆಸೆಂಟು. ಅಂದರೆ ಕಂಡವು ಅಂದರೆ ಹಿಂದೆ ನಡೆದಿದ್ದು ಕೂಡ ತೋರಿಸ್ತಾರೆ, ಮತ್ತು ಈಗ ನಡೀತಾ ಇರುವಂಥದ್ದು, ಮುಂದೆ ಆಗುವಂಥದ್ದು. ಪ್ರೈಸ್ ದ ಲಾರ್ಡ್. ಸೊ ಈಗ ತಾನೇ ನೀವು ಪ್ರಕಟಣೆ ಪುಸ್ತಕದ ಒಂದು ಇಂಟ್ರೊಡಕ್ಷನ್ ಅನ್ನು ನೀವು ನೋಡಿದ್ವಿ. ಇನ್ನು ಮುಂದಿನ ಭಾಗಗಳಲ್ಲಿ ನಾವು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದು ವಚನವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. 17, ಫಿಯರ್ ನಾಟ್. ಆ ಎಂಡ್ ಭಾಗದಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಫಿಯರ್ ನಾಟ್, ಐ ಆಮ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಆ್ಯಂಡ್ ದ ಲಿವಿಂಗ್ ಒನ್. I died and behold I am alive forevermore and I have the keys of death and Hades. Amen. So ಆ ವಾಕ್ಯ ಓದ್ರಣ ಕನ್ನಡದಲ್ಲಿ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನು. ಸತ್ತವನಾದೇನು ಮತ್ತು ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಈ ವಾಕ್ಯವನ್ನು ಓದುತ್ತಾ ಇದನ್ನು ಧ್ಯಾನ ಮಾಡುತ್ತಾ, ಯಾಕಂದರೆ ಜೀವ ಮರಣ ಎರಡೂ ದೇವ್ರ ಕೈಯಲ್ಲಿರುವಂಥದ್ದಾಗಿದೆ. ಅಷ್ಟೇ ಅಲ್ಲ, ಆತನು ಮೊದಲನೆಯವರಾಗಿದ್ದಾರೆ ಮತ್ತು ಕೊನೆಯವರಾಗಿದ್ದಾರೆ. ಈ ಪ್ರಕಟಣೆಯ ಪುಸ್ತಕವನ್ನು ನಾವು ಓದುವಾಗ, ಇನ್ನು ಮುಂದೆ ನಡೆಯುವಂಥ ಪ್ರತಿಯೊಂದೊಂದು ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ಖಂಡಿತವಾಗಿ ದೇವರು ನಮ್ಮ ಮನಸ್ಸುಗಳನ್ನು ತೆರೆದು
ನಮಗೆ ಬೇಕಾಗಿರುವ ಮುಂದೆ ದೇವರ ಬರುವಣಿಗೆ ಸಮೀಪವಾಗಿದೆ ಪ್ರಿಯರೇ. ಅದಕ್ಕೆ ನಾವು ಸಿದ್ಧಪಡಿಸಿಕೊಳ್ಳುವಂಥ ಎಲ್ಲ ಒಂದು ಸಂಗತಿಗಳನ್ನು ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಈ ಮತ್ತೆ ಬರುವಾರ 2ನೇ ಪ್ರಕಟಣೆ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೀವಿ. ಆದರೆ ಇವತ್ತು ಪ್ರಕಟಣೆಯ ಅಧ್ಯಾಯ 1ನೇ ಅಧ್ಯಾಯ ಚೆನ್ನಾಗಿ ಓದಿ ದೇವರು ಕೇಳಿ, ದೇವರೇ ಗಿವ್ ಮಿ ದ ರೆವಲೇಷನ್, ನನಗೆ ಪ್ರಕಟಣೆ ಕೊಡು, ಯೋಹಾನನಿಗೆ ಕೊಟ್ಟಂಥ ಅದೇ ಪ್ರಕಟಣೆ ನನಗೆ ಕೊಡು ಅಂತ ನೀವು ಕೇಳಿಕೊಂಡು ಒಂದೊಂದೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡುವಾಗ ಅನೇಕ ದೇವರ ಒಂದು ಪ್ರಕಟಣೆ ನಮಗೆ ಬರುತ್ತೆ. ಸೊ ಇನ್ನು ಮುಂದೆ ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚೆ ಓದ್ಕೊಂಡು ನೀವು ಈ ಪುಸ್ತಕವನ್ನು ಸಿದ್ಧವಾಗಿ ಬನ್ನಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.